ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಳೆಬೀಡಿಗೆ ಹೋಗ್ತಿದ್ದೀವಿ. ಇವಾಗ ನಾವು ಹಳೆಬೀಡನ್ನ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ. ಕಮಾನ್ ಗೈಸ್, ಹೋಗ್ಬಿಟ್ಟು ಫುಲ್ ಹಳೆಬೀಡನ್ನ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟೆಷ್ಟು ಜಾಗ ಇದೆ, ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಹಾಸನಲ್ಲಿದ್ದೀರಾ ಅಂದರೆ, ಬೆಂಗಳೂರಲ್ಲಿದ್ದೀರಾ ಅಂದ್ರೂ ವೀಕೆಂಡ್ ರೈಡ್ಸು ಆ ಥರ ಏನಾರು ಬಂದಾಗ ಹಳೆಬೀಡು ಬೇಲೂರನ್ನ ವಿಸಿಟ್ ಮಾಡೋದು ಮರಿಬೇಡಿ. ಹಳೆಬೀಡಲ್ಲಿ ತುಂಬಾ ಪ್ಲೇಸಸ್ ಇದ್ದಾವೆ ನೋಡೋಕ್ಕೆ. ಆ ಪ್ಲೇಸಸ್ನೆಲ್ಲ ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ ಗೈಸ್, ಹೊರಡೋಣ. ನೋಡಿ, ಯಾವುದು ಅಂತ ನೆನಪಿದೆಯಾ? ನೆನಪಿಲ್ಲ ಅಂದರೆ ನೋಡಿ, ನಾನು ಹೇಳ್ತೀನಿ, ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾರು ರೋಡ್ ಇದು ಅಂತ. ಹಂಗೆ ನಿಮಗೆ ಇಲ್ಲ, ನೋ ವೇ. ಗೈಸ್, ಇವಾಗ ನಾವು ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಅನ್ಕೊಂಡ್ರೆ, ನಮ್ಮ ಅಪ್ಪ ಹಂಗೆ ಇವತ್ತು ಹುಣ್ಮೆ ಐತೆ ಹೋಗ್ಬಿಟ್ಟು ಬಾ ಅಂತ ಅಂದರು. ಅದಕ್ಕೆ ಈಗ ಇಲ್ಲಿಗೆ ಬಂದ್ಬಿಟ್ಟು ಇವಾಗ ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾಯ್ತು. ಇವಾಗ ಇಲ್ಲಿಂದ ಹಳೆಬೀಡು ಹತ್ರಕ್ಕೆ ಹೊರಡೋಣ ಗೈಸ್. ಇದು ನೀವು ಈ ಜಾಗ ನೋಡಬೇಕು ಅಂದರೆ ನಾನು ಫಸ್ಟ್ ಬ್ಲಾಗ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ಪೂರ್ತಿ ತೋರಿಸಿದ್ದೀನಿ ನೋಡಿ. ಹಂಗೆ ಇಲ್ಲಿ ಬರ್ತಾ ಒಂದು ಬ್ರಿಡ್ಜ್ ಥರ ಸಿಕ್ತು, ಅಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಚಾನಲ್ ಥರ ಮಾಡ್ತವ್ರು ಸಖತ್ ದೊಡ್ಡದು. ಆಮೇಲೆ ನಾವು ಈಗ ಒಬ್ಬರೇ ಹೋಗ್ತಾಯಿದ್ದೀವಿ ಅಂತ ಅನ್ಕೊಂಡ್ರೆ, ನಾವು ಒಬ್ಬರೇ ಹೋಗೋಕ್ಕಂತೂ ಆಗಲ್ಲ. ಅದಕ್ಕೆ ನಮ್ಮ ಸಂಜಯ್ ಕರ್ಕೊ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಅವನು ಹಂಗೆ ಹೋಗ್ಬಿಟ್ಟು ಬರೋಣ ಒಟ್ಟಿಗೆ, ಇಬ್ಬರು ಇದ್ದರೆ ಒಂಥರ ಮಜಾ ಇರುತ್ತೆ ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್ ಹೋದ್ರೇ ಮಜಾ. ಆಮೇಲೆ ಈ ಬ್ರಿಡ್ಜ್ ಹತ್ರ ನೋಡಿ ಎಷ್ಟು ದೊಡ್ಡದೈತೆ. ಆ ಕಡೆ ಸೈಡಿಗೂ ಐತೆ ಅಲ್ಲಿ ಬ್ರಿಡ್ಜು. ಅದಕ್ಕೆ ಇಲ್ಲಿಗೆ ಬಂದು ಹಂಗೆ ಒಂದು ಸ್ಟಾಪ್ ಹಾಕಿದ್ವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಿಟ್ಟು ಇಲ್ಲಿಂದ ಹೊರಡೋಣ. ಪ್ಲೇಸ್ ಬಂದ್ಬಿಟ್ಟು ಹಳೆಬೀಡಿಂದ 10 ಕಿಲೋಮೀಟರ್ ಮುಂಚೆನೇ ಸಿಗುತ್ತೆ. ಇಲ್ಲಿ ಬೋರ್ಡ್ ಐತೆ. ಇದು ಉಲ್ಲೇಖಲೇಶ್ವರ ದೇವಸ್ಥಾನ ಅಂತ ಸಖತ್ ಚೆನ್ನಾಗಿದೆ. ಇದು ಬೆಟ್ಟದ ಮೇಲಿರೋ ದೇವಸ್ಥಾನ, ನಿಮಗೆ ತೋರಿಸ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು. ಆಮೇಲೆ ನಾವು ಇಲ್ಲಿಗೆ ಬರ್ತೀವಿ. ಮತ್ತು ಇಲ್ಲಿರೋದು ಉದ್ಭವ ಮೂರ್ತಿ, ಮತ್ತು ಸಖತ್ ಪವರ್ಫುಲ್ ದೇವರು. ಈಗ ನಿಮಗೆ ತೋರಿಸ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು. ಒಳಗಡೆ ವಿಡಿಯೋ ಮಾಡ್ಬೋದಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಪರಿಚಯ ಇದ್ದರೆ ಒಳಗಡೆ ವಿಡಿಯೋ ಮಾಡಿಬಿಟ್ಟು ನಿಮಗೆ ಹಂಗೆ ತೋರಿಸ್ತೀನಿ. ಈ ರೋಡಿಂದ ಹೋಗೋದು. ಇಲ್ಲಿ ಪೆಟ್ರೋಲ್ ಬಂಕಿಗೆ ಅಂತ ಬೋರ್ಡ್ ಐತೆ. ಆ ಪೆಟ್ರೋಲ್ ಬಂಕ್ ರೋಡಿಂದ ಹೋಗಿ ಲೆಫ್ಟಿಗೆ ಹೋದರೆ ಅಲ್ಲೇ ಇರೋದು ನಿಮಗೆ ದೇವಸ್ಥಾನ. ತೋರಿಸ್ತೀನಿ. ನಾವು ದೇವಸ್ಥಾನದ ಹತ್ರ ಬಂದಾಯಿತು. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ. ಆಮೇಲೆ ದೇವಸ್ಥಾನ ಅಲ್ಲೈತೆ. ಕಾಲು ತೊಳ್ಕೊಬರಕ್ಕೆ ಅಲ್ಲಿಗೆ ಹೋಗ್ಬೇಕು. ಹಾಗೆ ಏನೋ ಫಂಕ್ಷನ್ ನಡೀತಾರಂಗೈತೆ. ಏನು ಫಂಕ್ಷನ್ನು ಅಂತಲೂ ಗೊತ್ತಿಲ್ಲ. ಹಾಗೆ ಇವಾಗ ನಿಮಗೆ ಕಾಲಲ್ಲಿ ತೊಳ್ಕೊಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತೀನಿ. ನೋಡೋಣ, ತೋರಿಸ್ತೀನಿ ನಿಮಗೆ ದೇವಸ್ಥಾನದೊಳಗಡೆ. ಇಲ್ಲಿ ಕಾಲು ತೊಳ್ಕೊಬರೋ ಜಾಗ ಅದು ಅಂದ್ಕೊಂಡ್ವಿ. ಆದರೆ ಇಲ್ಲಿ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡೋರೆ. ಏನು ಅಂದರೆ ನೋಡಿ, ಇಲ್ಲಿ ಕಾಲು ತೊಳ್ಕೊಂಡ ನೀರು ಸುಮಾರು ದೇವಸ್ಥಾನದಲ್ಲಿ ವೇಸ್ಟ್ ಮಾಡಿರ್ತಾರೆ. ಆದರೆ ಇಲ್ಲಿ ತೆಂಗಿನ ಮರಕ್ಕೆ ನೀರಾಗಲಿ ಅಂತ ಇಲ್ಲಿ ತೆಂಗಿನ ಮರದ ಹತ್ರನೇ ಪೈಪ್ ಹಾಕ್ಬಿಟ್ಬಿಟ್ಟಾರೆ. ಇದು ಒಳ್ಳೆ ಟೆಕ್ನಾಲಜಿ, ಏನಂತೀರ? ಇವಾಗ ಹಂಗೆ ಲೈಟಾಗಿ ಮಳೆ ಶುರು ಆಯ್ತೈತೆ. ನೋಡೋಣ, ಒಳಗಡೆ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೆ ಸೀದಾ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಲೆಫ್ಟ್ ಸೈಡಿಗೆ ಒಂದು ಈಶ್ವರಲಿಂಗ ಸಿಗುತ್ತೆ, ಚೆನ್ನಾಗಿದೆ. ಇಲ್ಲಿ ನೋಡ್ಕೊಂಡಾಯ್ತು. ಮೈನ್ ದೇವ್ರು ಬಂದು ಅದ್ರೊಳಗಡೆ ಐತೆ. ಈಗ ಹೋಗ್ಬಿಟ್ಟು ತೋರಿಸ್ತೀನಿ. ಹಂಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈ ಕಡೆ ಬಂದ್ವಿ. ಇಲ್ಲೊಂದು ಚಿಕ್ಕ ಬಾವಿ ಥರ ಐತೆ, ನಿಮಗೆ ತೋರ್ಸೋಣ ಅಂತ ಬರ್ತಾಯಿದ್ದೀನಿ. ಆಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಂಗೆ ನಮಗೆ ಗಾಡಿದು ಕೀ ಇಟ್ಬಿಟ್ಟು ಪೂಜೆ ಮಾಡಿಸಿದ್ವಿ ಅಲ್ಲಿ. ಇವಾಗ ಬಾವಿ ಒಳಗಡೆ ತೋರಿಸ್ತೀವಿ ನೋಡಿ. ಇದು ರೆಡಿಮೇಡ್ ಬಾವಿ, ಆಳ ಇಲ್ಲ ಇದೇನು, ಆದರೆ ಒಟ್ಟಿನಲ್ಲಿ ಬಾವಿ. ಯಾರು ಚೆನ್ನಾಗಿ ಮಾಡೋರೆ ಅಲ್ವಾ? ಏನಂತೀರಾ? ಕಮೆಂಟ್ ಮಾಡಿ ಹಂಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿದೆ. ಆ ಟ್ವಿಸ್ಟ್ ಏನು ಅಂದರೆ, ನಾವು ಬರ್ಬೇಕಾದ್ರೆ ಈ ಕಡೆ ರೋಡಿಂದ ಬಂದ್ವಿ. ಈ ಕಡೆ ರೋಡಿಂದ ಬಂದ್ಬಿಟ್ಟು ಹಿಂಗೆ ಬಂದ್ವಿ. ಆದರೆ ಇವಾಗ ನಾವು ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಾಯಿದ್ದೀವಿ ಅಂದರೆ, ಈ ಕಡೆ ಸೈಡಿಂದ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ನಾವು ಹೋಗ್ಬೇಕಾಗಿರೋದು ಹಳೆಬೀಡಿಗೆ. ಇವಾಗ ಹಳೆಬೀಡು ಹತ್ರಕ್ಕೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಹಂಗೆ ಒಂದು ಕೆರೆ ತೋರ್ಸೋಣ ನಿಮಗೆ, ಹಳೆಬೀಡು ಅಂತ. ಇದನ್ನು ಹಿಸ್ಟ್ರಿಯಲ್ಲಿ ದ್ವಾರ ಸಮುದ್ರ ಅಂತ ಕರೀತಾರೆ. ಎಷ್ಟು ದೊಡ್ಡದಾಗೈತೆ ನೋಡಿ. ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ, ನಿಂತ್ಕೊಂಡ್ಬಿಟ್ಟು ತೋರಿಸ್ಬೋದು. ಅಲ್ಲಿ ಒಳ್ಳೆ ವ್ಯೂ ತೋರಿಸ್ಬೋದು. ತುಂಬ ದೊಡ್ಡದೈತೆ ಇದು. ಈಗ ಕೆಳಗಡೆ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲೊಂದೆರಡು ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ. ನಾನು ನಮ್ಮ ಸಂಜಯ್ ಅಂತ ಇದ್ದೀವಿ. ನೋಡೋಣ ಗೈಸಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಹಂಗೆ ಹೇಳ್ಬಿಟ್ಟು ಹೋಗೋಣ. ಏನಂತೆ ಸಂಜಯ್? ಅಂದಲ್ಲಿ ಹೇಳೋ. ಇವಾಗ ಇವನು ಇಲ್ಲಿ ಸಕಲೇಶ್ಪುರ ವ್ಯೂ ಕೊಡ್ತೈತೆ ಅಂತ ಅಂತವನೇ ಜಾಗ. ಇಲ್ಲಿ ನೋಡ್ಬಿಟ್ಟು ಅಂಕಲ್ ಮೀನು ಹಿಡಿತವ್ರೆ. ಅಂಕಲ್ ಎಷ್ಟು ಮೀನು ಹಿಡಿದ್ರಿ? ಬೇರೆ ಕಡೆಗೆ ಬಿಡ್ತೀರಾ? ಹಾಂ, ಸಿಕ್ಕಾವ ಮೀನೇನಾರ?
ಹಾಂ ಅವೇ ಅಲ್ವಾ ದೊಡ್ಡವು? ಬೋಟಿಂಗ್ ಇಲ್ವಾ ಈಗ? ಬೋಟಿಂಗು ಬರ್ತಾವ ಈ ಕಡೆಗೆ? ಹೌದಾ? ಕೋಡಿ ಬಿದ್ದೈತಾ ಆ ಕಡೆ ಕೋಡಿ ಬಿದ್ದೈತಾ? ಹೌದಾ? ಆ ಕಡೆ ಹೋಯ್ತೀನಿ ಈಗ ನೋಡಿ. ಇಲ್ಲಿ ಅಂಕಲ್ ಹಂಗೆ ಇಲ್ಲಿ ಫಿಶ್ ಹಿಡಿತವ್ರಲ್ಲ ಅವ್ರ ಹತ್ರ ಕೇಳಿದ್ವಿ ಕೋಡಿ ಬಿದ್ದೈತೆ ಅಂತ ಅಂದ್ರು. ಆ ಕೋಡಿ ಹತ್ರಕ್ಕೂ ನಾ ಇವಾಗ ಇಲ್ಲಿಂದ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿಗೆ ಬಂದ್ವಿ. ಈಗ ಇಲ್ಲಿಂದ ಒಂದೆರಡು ಫೋಟೋಸ್ ಸಿಗೋಬಿಟ್ಟು ಅಲ್ಲಿ ಕೋಡಿ ಬಿದ್ದೈತೆ ಅಂದ್ರೆ ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಈ ಕಡೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತೈತೆ, ಎಷ್ಟು ದೊಡ್ಡದಾಗಿ ಕಾಣಿಸ್ತೈತೆ. ಆಮೇಲೆ ನೀವು ಬುಕ್ಸಲ್ಲೆಲ್ಲ ನೋಡಿರ್ತೀರ ಹಳೇಬೀಡು ಟೆಂಪಲ್ ಅಂತ. ಟೆಂಪಲ್ ಇರೋದು ಇಲ್ಲೇ, ಅಲ್ಲಿ ಇದು ಕಾಣಿಸ್ತೈತಲ್ಲ ಪಾರ್ಕ್ ಪಕ್ಕದೇ ಟೆಂಪಲ್ಲು. ಆ ಟೆಂಪಲ್ನ ತೋರಿಸ್ತೀನಿ ನಿಮಗೆ. ಅದೇ ನಮ್ಮ ಸೆಕೆಂಡ್ ಪ್ಲೇಸ್ ಇರೋದು ಇವಾಗ. ಬನ್ನಿ, ನಿಮಗೆ ಅಲ್ಲಿ ಕೋಡಿ ಬಿದ್ದೈತೆ ಅಂದಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಈಗ ನೆಕ್ಸ್ಟ್. ಹಂಗೆ ಕೋಡಿ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಅಂತ ಅಂದೆ. ಕೋಡಿ ನೋಡಿ ಎಷ್ಟು ಜೋರಾಗಿ ಹೋಯ್ತೈತೆ. ಈಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸಖತ್ ಫೋರ್ಸಾಗಿ ಹರಿತೈತೆ. ಯೋಚನೆ ಮಾಡ್ತಿದ್ದೀವಿ ಏನು ಮಾಡೋದು ಅಂತ. ಪಾಚಿ ಬೇರೆ ಬೆಳ್ದಂಗೈತೆ. ನೋಡೋಣ ಇವಾಗ ಹೋಗೋಕ್ಕಾದ್ರೆ ಹೋಗೋಣ. ಫೋರ್ಸಾಗಂತೂ ಹರಿತೈತೆ. ನಿಮಗೆ ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ಅಂತ. ನಾವು ಇವಾಗ ಅಲ್ಲಿಂದ ಬಂದಿದ್ದು, ಅಲ್ಲಿ ಫೋಟೋಸ್ ತೆಕ್ಕತ್ತವ್ರಲ್ಲ ಅಲ್ಲಿಂದ ಬಂದಿದ್ದು ಇಲ್ಲಿಗೆ. ವೆಲ್ಕಮ್ ಟು ಸೆಕೆಂಡ್ ಪ್ಲೇಸು ಹಳೇಬೀಡಲ್ಲಿ. ನೋಡಿ ಟೆಂಪಲ್ಲು, ನೀವು ಹಿಸ್ಟ್ರಿ ಬುಕ್ಸಲ್ಲೆಲ್ಲ ನೋಡಿರ್ತೀರ ಈ ಟೆಂಪಲ್ನ. ಅಲ್ಲಿಗೆ ಇವಾಗ ನಿಮಗೆ ಡೈರೆಕ್ಟಾಗಿ ಕರ್ಕೊಬರ್ತಾಯಿದ್ದೀನಿ ಟೆಂಪಲ್ ತೋರಿಸೋಣ ಅಂತ. ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗೋಣ. ಬನ್ನಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗ್ತಿದ್ದೀನಿ. ಗೈಸ್ ಇದು ನಿಮಗೆ ಮೇಲ್ಗಡೆ ಕಾಣಿಸ್ತೈತೆ ಇಲ್ಲವೇ ಗೊತ್ತಿಲ್ಲ. ಸಖತ್ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ. ಮತ್ತು ಇಲ್ಲಿ ಹಂಗೆ ನೋ ಫೋಟೋಗ್ರಫಿ ಅಂತ ಬೋರ್ಡ್ ಐತೆ. ಹಂಗಾಗಿ ನಾನು ಅಷ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ. ನೀವು ರಿಯಲಾಗಿ ಬಂದರೆ ಇಲ್ಲೆಲ್ಲ ನೋಡ್ಬೋದು ನೋಡಿ. ಈಗ ಆ ಕಡೆ ಒಂದು ಶಿವಲಿಂಗ ಇತ್ತು, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯಿತು. ಹಂಗೆ ಇವಾಗ ಈ ಕಡೆ ಸೈಡ್ ಇನ್ನೊಂದು ಐತೆ, ಇಲ್ಲಿಗೂ ಬರ್ತೀನಿ ನೋಡಿ. ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾರೆ ನಮ್ಮ ಸಂಜಯ್. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇಲ್ಲೇನು ಯಾರೂ ಇಲ್ಲ ಇಲ್ಲಿ ಆಲ್ಮೋಸ್ಟು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಫುಲ್ಲು. ಅಲ್ಲವ್ರು ಕೂತಿರೋ ಪೂಜಾರು, ಹಂಗಾಗಿ ತೋರಿಸ್ಲಿಲ್ಲ. ಇಲ್ಲಿ ತೋರಿಸಿ ನೋಡಿ. ಹಂಗೆ ಇಲ್ಲಿ ಇನ್ನೊಂದು ಶಿವನ ವಿಗ್ರಹ ಐತೆ ಅನ್ನಲ್ಲ ನೋಡಿ, ಇಲ್ಲಿ ಒಳಗಡೆ ಐತೆ. ಅಂದರೆ ಇಲ್ಲಿ ಯಾವಾಗಲೂ ಈ ಶಿವ ವಿಗ್ರಹಕ್ಕೆ ಪೂಜೆ ಮಾಡಲ್ಲ, ಆ ಕಡೆದಕ್ಕೆ ಮಾಡ್ತಾರೆ, ಆ ಕಡೆದಕ್ಕೆ ತೋರ್ಸೋಕ್ಕಿಲ್ಲ. ಹಂಗಾಗಿ ಮತ್ತೆ ಇಲ್ಲಿ ಶಿವನ ಮುಂದ್ಗಡೆನೇ ಒಂದು ದೊಡ್ಡದು ನಂದಿ ಥರ ಇದೆ. ಆ ನಂದಿ ಹತ್ರ ಹಂಗೆ ಹಳೆ ಶಾಸನಗಳು ಸಿಕ್ತು ದೇವಸ್ಥಾನದೊಳಗಡೆ. ಅದನ್ನು ತೋರಿಸ್ತಾ ಇದ್ದೀನಿ, ಓದೋಕ್ಕಾದರೆ ಓದಿ. ಆಮೇಲೆ ಗಾಯ್ಸ್ ಇಲ್ಲಿ ಆಚೆ ಕಡೆ ಬಿಸಿಲು ಫುಲ್ಲು ಸೆಕೆ ಥರ ಇರುತ್ತೆ. ಒಳಗಡೆ ಬಂದರೆ ಫುಲ್ ತಂಪಾಗಿದೆ, ಕಲ್ಲೆಲ್ಲ ತಣ್ಣಗಿದೆ ಫುಲ್ಲು. ಅದೊಂಥರ ಒಳ್ಳೆ ವೈಬ್ಸ್ ಕೊಡುತ್ತೆ ನಿಮಗೆ ಇಲ್ಲಿ ಬಂದಾಗ. ಮತ್ತು ಎಲ್ಲ ಕಡೆನೂ ಈ ಥರ ಮೇಲ್ಗಡೆ ಫುಲ್ಲು ನೀಟಾಗಿ ಕೆತ್ತನೆಗಳು ಮಾಡಿದ್ದಾರೆ. ಗೈಸ್ ಇವಾಗ ಹಂಗೆ ನಿಮಗೆ ನಂದಿ ತೋರಿಸ್ತಾ ಇದ್ದೀನಲ್ಲ, ಇವಾಗ ಈ ನಂದಿ ಇದ್ದು ಡೀಟೇಲಿಂಗ್ ನೋಡಿ. ಕಿರೀಟ, ಆಮೇಲೆ ಶೈನಿಂಗ್ ಕಣ್ಣು, ಅದಾದಮೇಲೆ ಹಾರಗಳು ಎಲ್ಲ ಮಾಡಿದ್ದಾರೆ. ಆಮೇಲೆ ನೋಡಿ ಒಂದು ಎತ್ತು ಕೂತಾಗ ಇದು ಸುಕ್ಕು ಬರುತ್ತಲ್ಲ ಸ್ಕಿನ್ನಿಂದು, ಆ ಸ್ಕಿನ್ನಿನ ಸುಕ್ಕು ಸಮೇತ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಮತ್ತು ಈಗ ಈ ಡೀಟೇಲಿಂಗಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇದು ಇಡೀ ಇದರಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಅದಕ್ಕೆ ಇದು ಅಷ್ಟು ಫೇಮಸ್ಸು. ಹಂಗೆ ಈ ಕಡೆ ಇರೋದೇ ಫೇಮಸ್ಸು. ಯಾಕೆ ಅಂದರೆ ಆ ಕಡೆ ಒಂದಿದೆ, ಆ ಕಡೆ ಇರೋದ್ರಲ್ಲಿ ಅಷ್ಟು ಡೀಟೇಲಿಂಗ್ ಆಗಿಲ್ಲ, ಈ ಕಡೆ ಇರೋದ್ರಷ್ಟು. ಓಕೆ ಗೈಸ್ ಇದು ಇಲ್ಲಿ ಹೊಯ್ಸಳರು ಕಟ್ಟಿರೋದು. ಇದು ನಾನು ನಿಮಗೆ ಹೊಸರಿ ಹೇಳಿದ್ದೆ ಬೇಲೂರಿಗೆ ಹೋಗೋ ಬ್ಲಾಗು, ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ. ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋದು, ಎಷ್ಟು ಡೀಟೇಲಿಂಗಾಗಿ ಕಟ್ಟಿದ್ದಾರೆ. ನಾನು ಯಾಕೆ ಇಷ್ಟು ಡೀಟೇಲಿಂಗ್ ಅಂತಿದ್ದೀನಿ ಅಂದರೆ ನೋಡೋಕ್ಕೆ ಸಖತ್ತು ಚೆನ್ನಾಗಿದೆ ಇಲ್ಲೆಲ್ಲ. ಮತ್ತು ಖುಷಿಯಾಗುತ್ತೆ ನೋಡಿದ್ರೆ. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಏನೂ ಇಲ್ದಲೆ ಎಷ್ಟು ಡೀಟೇಲಿಂಗ್ ಆಗಿ ಅಂದರೆ ನಿಮಗೆ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಆನೆ ಮೇಲೆ ಕೂತಿರೋ ಥರ, ಮತ್ತು ಚಿಕ್ಕದು ಎಲ್ಲ ನೋಡಿ, ಒಂಥರ ಒಡವೆ ಡಿಸೈನ್ಗಳ ಥರ ಎಲ್ಲ ಚಿಕ್ಕದೆಲ್ಲ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂತ ಇಲ್ಲಿ.
ಗೈಸ್, ನೀವು ಯಾರು ಈ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ನೀವು ಹಳೆಬೀಡು ಬೇಲೂರನ್ನ ಮಿಸ್ ಮಾಡ್ಕೋಬೇಡಿ. ಹಾಸನದಿಂದ ತುಂಬಾನೇ ಹತ್ರ ಇದೆ. ಏನಿಲ್ಲ ಅಂದ್ರೂ ಒಂದು 45 ಮಿನಿಟ್ಸ್ 1 ಅವರಲ್ಲೆಲ್ಲ ಬಂದ್ಬಿಡ್ಬೋದು. ಇಲ್ಲಿಗೆ ಬಂದ್ಬಿಟ್ಟು ನೋಡಿ, ಸಖತ್ತಾಗಿದೆ ಪ್ಲೇಸ್. ಇಂಡಿಪೆಂಡೆನ್ಸ್ ಡೇಗೆ ಇದು ಇಂಡಿಯಾ ಮ್ಯಾಪ್ ಎಲ್ಲ ಬಿಡಿಸೋರು ದೇವಸ್ಥಾನದೊಳಗಡೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಬಿಡಿಸಿರೋದೆಲ್ಲ ನೋಡ್ತಿರೋ. ಸುಮಾರು ಸಲ ಬಂದೀನಿ, ಯಾಕೆಂದರೆ ಇದು ಹಳೆಬೀಡು ನಮ್ಮದೇ ಊರು. ಅಜ್ಜಿ ಮನೆ, ದೊಡ್ಡಪ್ಪ ಅವ್ರ ಮನೆ ಎಲ್ಲ ಇಲ್ಲೇ ಇರೋದು. ನಮ್ಮದು ಸ್ವಂತ ಊರು ಹಳೆಬೀಡು. ಅದಕ್ಕೆ ನೋಡಿ ಅಲ್ಲೆಲ್ಲ ಪಾರ್ಕ್ ಎಲ್ಲ ಐತೆ, ಅಲ್ಲಿಗೆಲ್ಲ ಹೋಗೋಣ. ಇನ್ಫಾರ್ಮೇಷನಿಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ನಾನು, ಸುಮ್ಮನೆ ಪ್ಲೇಸಸ್ ಯಾವ್ದು ಇದ್ದಾವೆ ತೋರಿಸೋಣ ಅಂತ ವೀಡಿಯೋ ಮಾಡ್ತೀನಿ. ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಈ ಥರ ಬೋರ್ಡಲ್ಲೆಲ್ಲ ಸಿಗುತ್ತೆ. ಆಮೇಲೆ ನಾವು ಹಂಗೆ ಆ ಕಡೆಯಿಂದ ನಿಮಗೆ ತೋರಿಸ್ತಾ ಕಾಂಪೌಂಡ್ ಥರ ಕಾಣ್ತೈತಲ್ಲ, ಅದೇ ಟೆಂಪಲ್ ಅಂತ. ನೋಡಿ ಕೆರೆ ಇಲ್ಲೇ ಐತೆ ನೋಡಿ. ಅಲ್ಲಿ ಆ ಅಂಕಲ್ ಇನ್ನೂ ಮೀನು ಹಿಡಿತವ್ರೆ ನೋಡಿ. ಝೂಮ್ ಆಗಿ ತೋರಿಸ್ತೀನಿ, ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ನೋಡಿ ಅಲ್ಲಿ ಇನ್ನೂ ಮೀನು ಹಿಡಿತವ್ರೆ ಅಂಕಲು. ಆವಾಗಲೇ ಕೇಳಿದಾಗ ಎಲ್ಲರ ಬೇರೆ ಕಡೆ ಹಾಕ್ತೀನಿ ಅಂತ ಅಂದರು ಬಲೆನ, ಆದರೆ ಇನ್ನೂ ಅಲ್ಲೇ ಹಾಕೊಂಡವ್ರೆ, ಗೊತ್ತಿಲ್ಲ ಏನಕ್ಕೆ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನೋಡಿ ಗೈಸ್, ಇಲ್ಲಿ ಹಿಂದ್ಗಡೆ ಹಂಗೆ ಈ ಕಡೆ ನೋಡಿ, ಅಲ್ಲೇನೋ ಒಂದು ಇದ್ರ ಥರ ಇದೆ. ಅದನ್ನೂ ತೋರಿಸೋಣ ಗೈಸ್ ನಿಮಗೆ, ಅದನ್ನೂ ತೋರಿಸ್ತೀನಿ. ಇದು ನೋಡಿ ಗೈಸ್, ಇದು ಮ್ಯಾಪು ಫುಲ್ ಕ್ಲೀನಾಗಿ ತೋರಿಸ್ತೀನಿ. ಹಂಗೆ ನಿಮಗೆ ಬೇಕು ಅಂದರೆ ಒಂದು ಫೋಟೋನೂ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಟಿಕೆಟ್ ಐತೆ. ನೀವು ಇಲ್ಲಿ ಬರೋದಾದ್ರೆ ಸ್ಕ್ಯಾನ್ ಆ್ಯಂಡ್ ಪೇ, ಇದೊಂದಕ್ಕೆ ಟಿಕೆಟ್ ಇರೋದು. ಅದಾದಮೇಲೆ ಫ್ರಂಟಲ್ಲಿ ಪಾರ್ಕಿಂಗ್ಗೆ ಅಂತ ಟಿಕೆಟ್ ಕೇಳ್ತಾರೆ. ಇಲ್ಲಿ ಏನಿದ್ದಾವೆ ಅಂದರೆ ಅಲ್ಲಿಂದ ತೋರಿಸಿದ್ಮೇಲೆ ದೂರದಲ್ಲಿ ಕಟ್ಟಾಗಿರೋದು ಶಿಲೆಗಳ ಥರ ಎಲ್ಲ ಇದ್ದಾವೆ, ಓಲ್ಡ್ ಶಿಲೆಗಳು ಆ ಥರ ಇದೆ. ಇದೊಂದು ಪ್ಲೇಸು ನೋಡಿ, ಎಷ್ಟೊಂದು ಶಿಲೆಗಳಿದ್ದಾವೆ. ಅಂದರೆ ಇದೆಲ್ಲ ಅನ್ಫಿನಿಶ್ಡ್ ಶಿಲೆಗಳು ಆ ಥರ. ಅಂದರೆ ಹಳೆಯ ಕಾಲದಲ್ಲಿ ಯುದ್ಧ ಟೈಮಲ್ಲೆಲ್ಲ ಯುದ್ಧ ದಾಳಿಯಾಗಿ ಬಿದೋಗಿರ್ತಾವಲ್ಲ, ಆ ಥರ ಶಿಲೆಗಳಿರೋದು. ಎಲ್ಲ ಗೊಮ್ಮಟೇಶ್ವರ ಇದ್ರದ್ದು ಐತೆ ನೋಡಿ. ಇಲ್ಲಿ ಇನ್ನೂ ಜಾಸ್ತಿ ಆ ಕಡೆ ಸೈಡಲ್ಲಿದ್ದಾವೆ. ಆಮೇಲೆ ಅದರೊಳಗಡೆನೂ ಏನೇನೋ ಇದ್ದಾವೆ. ಅದರೊಳಗಡೆ ಎಲ್ಲ ಹೋಗೋಕ್ಕೆ ಇವಾಗ ಅಷ್ಟು ಸರಿ ಅನಿಸಲಿಲ್ಲ, ತುಂಬ ಜನ ಇದ್ದರು. ಅದರೊಳಗಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಕೋತೀನಿ. ಆದರೆ ಏನಿದೆ ಅಂತ ಗೊತ್ತಿಲ್ಲ. ಆ ಅಂಕಲ್ ಹೇಳಿದ ಪ್ರಕಾರದಲ್ಲಿ ಇಲ್ಲಿ ಇಷ್ಟೇ ಶಿಲೆಗಳಿರೋದು ಅಂತ ಹೇಳಿದ್ರು. ಅದಕ್ಕೆ ಹಂಗೆ ನಿಮಗೆ ಒಂದು ಸ್ಪಿನ್ ಹಾಕಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ. ಆಮೇಲೆ ಅಷ್ಟಾಗಿ ಈ ಜಾಗನ ಯಾರೂ ನೋಡಿರಲ್ಲ, ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ನಿಮಗೂ ತೋರಿಸ್ತಾಯಿದ್ದೀನಿ. ಹಂಗೆ ಇದ್ರದ್ದು ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದ್ರೂ ನೋಡಿ, ಈ ಥರ ಬೋರ್ಡಲ್ಲೆಲ್ಲ ಇದ್ದಾವೆ. ಒಂದೊಂದು ಶಿಲೆಗಳಲ್ಲೂ, ಎಲ್ಲ ಶಿಲೆಗಳಲ್ಲೂ ಇನ್ಫಾರ್ಮೇಷನ್ ಇದೆ ಆ ಥರ ನೋಡಿ. ನೋಡಿ ಎಲ್ಲ ಪ್ರತಿಯೊಂದು ಶಿಲೆಗಳಲ್ಲೂ ಇನ್ಫಾರ್ಮೇಷನ್ ಇದೆ. ಆ ಶಿಲೆ ಏನು, ಆಮೇಲೆ ಏನು ಮಾಡೋಕ್ಕೆ ಹೊರಟಿದ್ರು ಅಂತ ನೋಡಿ. ಇದು ಡ್ಯಾಮೇಜ್ ಆಗಿರೋದು ಈ ಥರ. ಇಲ್ಲಿ ಏನಿಲ್ಲ ಅಂದರೂ ಒಂದು 50ರಿಂದ 100 ಶಿಲೆಗಳಂತೂ ಇದ್ದಾವೆ. ನೀವು ಈ ಪ್ಲೇಸ್ನ ಮಿಸ್ ಮಾಡಬೇಡಿ ಬರೋದಾದರೆ. ಮಾತ್ರ ಇಲ್ಲಿ ಆನ್ಲೈನ್ ಟಿಕೆಟ್ ಮಾತ್ರ, ಕ್ಯಾಶ್ ಇಲ್ಲ ಇಲ್ಲಿಗೆ ಬರೋದಾದರೆ ನಿಮಗೆ ಟಿಕೆಟಿಗೆ. ಇವಾಗ ನಿಮಗೆ ಒಳಗಡೆನೂ ಶಿಲೆಗಳಿದ್ದಾವೆ ಅಂತ ಅನಿಸುತ್ತೆ ಅಂತ ಅನ್ನಲ್ಲ, ಅದರೊಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಹೆವಿ ಸೆಕ್ಯೂರಿಟಿ ಇದೆ. ಒಳಗಡೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಫೋಟೋಸ್ ಏನು ತೆಗಿಯಂಗಿಲ್ವಂತೆ, ಬಟ್ ವೀಡಿಯೋ ಮಾಡ್ಬೋದು ಅಂತ ಅಂದರು. ನೋಡೋಣ ಗೈಸ್, ಇಲ್ಲಿ ಒಳಗಡೆ ಸಖತ್ತಾಗಿದೆ. ಆಮೇಲೆ ಎಕೋ ಬರ್ತಾ ಇದೆ, ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ. ಇಲ್ಲೆಲ್ಲ ಇಲ್ಲೂ ಅದೇ ಥರ ಶಿಲೆಗಳಿದೆ. ಇಲ್ಲಿ ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ, ಎಕೋ ಬರ್ತೈತೆ. ನಾನು ಫಸ್ಟ್ ಬಂದಾಗ ಎಕ್ಸೈಟ್ಮೆಂಟಲ್ಲಿ ಕಿರಿಸ್ಬಿಟ್ಟೆ. ಹಂಗೆ ಇಲ್ಲಿ ಗ್ಲಾಸ್ ಒಳಗಡೆ ಫುಲ್ ಡೀಟೇಲ್ ಆಗಿರೋದು ಇಟ್ಟಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ. ಇದು ಗ್ಲಾಸ್ ಒಳಗಡೆ ಇರೋದ್ರಿಂದ ಅಷ್ಟಾಗಿ ಫೋಕಸ್ ಆಗ್ತಾಯಿಲ್ಲ ನೋಡಿ, ಎಷ್ಟು ಡೀಟೇಲಿಂಗ್ ಆಗೈತೆ. ತುಂಬ ಹಳೆಯ ಶಿಲೆಗಳು ಇವೆಲ್ಲ. ನೋಡಿ ಇದು ಈ ವಿಗ್ರಹ ಇದೆ ಇಲ್ಲೊಂದು, ಇದರಲ್ಲಿ ಕೂದಲು ಗಡ್ಡದ ಸಮೇತ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ನೋಡಿ. ಇದನ್ನ ಇನ್ನೊಂದು ತೋರ್ಸೋಣ ಅಂತ ಅನ್ಕೊಂಡೆ. ಹಳೆಯ ಕಾಲದ್ದು ಇಲ್ಲೊಂದು ಅಂಡೆ ಥರದ್ದು ಇಟ್ಟಿದ್ದಾರೆ ನೋಡಿ, ಹೆಂಗಿದೆ ಅಂತ. ಎಷ್ಟು ದೊಡ್ಡದಾಗಿದೆ, ಎಲ್ಲ ತೂತ ಆಗೈತೆ. ಒಳಗಡೆ ಎಲ್ಲ ತೂತ ಆಗೈತೆ. ಸಂಜೆ ಎಷ್ಟು ಲೀಟ್ರ್ ನೀರು ಹಿಡಿಬೋದು ಅಂತ ಅದು ಅಂಡೆ ನಿನ್ನ ಪ್ರಕಾರ? ಗೊತ್ತಿಲ್ಲ, ಏನೊಂದು 100 ಲೀಟ್ರ್ ಹಿಡಿಬೋದಾ? ಒಂದು 100 ಲೀಟ್ರು ಅಂತ ಹಿಡಿಯುತ್ತೆ ಗೈಸ್. ಇದು ಅಷ್ಟು ದೊಡ್ಡದು ಐತೆ. 1000 ಲೀಟ್ರ್ ನೋಡಿ. ಈಗ ಇಲ್ಲಿ ಸ್ಪಿನ್ ಹಾಕಿ ಆಯಿತು, ಇಲ್ಲೆಲ್ಲ ನಿಮಗೆ ತೋರಿಸಾಯ್ತು ನೋಡಿ. ಇಲ್ಲೆಲ್ಲ ನಿಮಗೆ ತೋರಿಸಾಯ್ತು ಎಷ್ಟು ಚೆನ್ನಾಗಿ ಮಾಡ್ಯಾರ ಒಳಗಡೆ ಇಂಟೀರಿಯರ್ ಎಲ್ಲ. ಹಂಗೆ ಇವಾಗ ಹೊರಗಡೆ ಹೋಗೋಣ ಅಷ್ಟೇ. ಇಲ್ಲಿಗೆ ಒಳಗಡೆ ಎಲ್ಲ ಟೂರ್ ಮಾಡ್ಕೊಂಡು ಈ ಶಿಲೆಗಳೆಲ್ಲ ನೋಡ್ಕೊ ಬಂದಾಯಿತು ನಾವಾಗಲೇ.
ಓಕೆ ಗೈಸ್ ಈಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಅಲ್ಲಿ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಆ ಒಳಗಡೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ನಾನು ಸಂಜಯ್. ಒಳಗಡೆ ಹೋಗ್ದಲ್ಲೇ ಬಂದಿದ್ರಂತೂ ತುಂಬ ಮಿಸ್ ಮಾಡ್ಕೊತಿದ್ವಿ. ಒಳಗಡೆ ಅಂತೂ ಸಖತ್ತಾಗಿತ್ತು ನೋಡೋಕ್ಕೆ, ಅದಂತೂ ಸಖತ್ ಖುಷಿ ಆಯಿತು ನೋಡಿ. ನಾನು ನಮ್ಮ ಹಳೆ ಬಿಡಲೆಲ್ಲ ಈ ಥರ ಮಾಡಿರೋದೆಲ್ಲ ನೋಡಿಲ್ಲ, ಅದೆಲ್ಲ ಇತ್ತೀಚೆಗೆ ಮಾಡಿರೋದು. ಇದು ವರ್ಲ್ಡ್ ಇದಕ್ಕೆ ಸೇರ್ಕೊಂಡಿದೆ, ಏನು ವರ್ಲ್ಡ್ ಮೇಂಟೆನೆನ್ಸಿಗೆ ಸೇರ್ಕೊಂಡಿದೆ. ಅದಕ್ಕೆ ಅಷ್ಟು ಇನ್ನೂ ಚೆನ್ನಾಗಿ ಮಾಡ್ತಾರೆ ಮೇಂಟೆನೆನ್ಸು. ಏನಾದರೂ ಸಂಜಯ್ ಯುನೆಸ್ಕೋಗೆ ಸೇರ್ಕೊಂಡಿದೆ ಅಂತೆ. ಯುನೆಸ್ಕೋ ಅಂದರೆ ವರ್ಲ್ಡ್ ಅವರು ಮೇಂಟೈನ್ ಮಾಡ್ತಾರಲ್ಲ ಆ ಥರ. ಬೇಲೂರು, ಹಳೆಬೀಡು, ಶ್ರೀರಂಗಪಟ್ಟಣ ಎಲ್ಲ ಸೇರಿದೆ ಅಂದರು ಅಲ್ಲಿ ವಾಚ್ಮ್ಯಾನ್ ಅಂಕಲು. ಅವ್ರಿಗೆ ಕೇಳಿದ್ವಿ ವೀಡಿಯೋಲಿ ಮಾತಾಡ್ತೀರಾ ಅಂತ, ಆದರೆ ವೀಡಿಯೋಲೆಲ್ಲ ಮಾತಾಡಲ್ಲ ಕಣಪ್ಪ ಅಂದರು. ಹಂಗಾಗಿ ಅಲ್ಲಿ ಅವ್ರನ್ನ ತೋರ್ಸೋಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಗೈಸ್ ಒಳಗಡೆ ಎಲ್ಲ. ಅದು ಟಿಕೆಟ್ ಬರೀ 5 ರೂಪೀಸ್ ಅಷ್ಟೇ. ಟಿಕೆಟುಗೆ ಅಂತ ಏನು ಕಾಸ್ಟ್ಲಿ ಇಲ್ಲ, ಹಾಗಾಗಿ ಅದು ಅಫೋರ್ಡಬಲ್ ಪ್ರೈಸ್ ಅನ್ನಿಸ್ತು. ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು ಗೈಸ್ ಒಳಗಡೆ ಎಲ್ಲ ನೋಡೋಕ್ಕೆ. ಮತ್ತು